ಕಲಬುರಗಿಯ ಮಲ್ಲಾಬಾದ್ ಏತ ನೀರಾವರಿ ಯೋಜನೆಯ ಕಳಪೆ ಕಾಮಗಾರಿ ಕಳ್ಳಾಟ. ಕಾಮಗಾರಿಯಲ್ಲಿ ಕಳಪೆ ಆಗಿದೆ. ಕಳಪೆ ಕಾಮಗಾರಿಯ ಕಳ್ಳಾಟ. ಇದು 145 ಕೋಟಿ ರೂಪಾಯಿ ವೆಚ್ಚದ 144 ಕಿಲೋಮೀಟರ್ ಉದ್ದದ ಕೆನಾಲ್ ಕಾಮಗಾರಿ. ಇದು ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ ನೀರಾವರಿ ಇಲಾಖೆ ಅಧಿಕಾರಿಗಳು ಈಗ ಅಲರ್ಟ್ ಆಗಿದ್ದಾರೆ. ಈಗ ಕಳಪೆ ಕಾಮಗಾರಿ ಗುಣಮಟ್ಟ ಪರೀಕ್ಷೆಗೆ ಮುಂದಾಗಿದ್ದಾರೆ ಅಧಿಕಾರಿಗಳು. ಸ್ಥಳಕ್ಕೆ ಭೇಟಿ ನೀಡಿ ಕಾಮಗಾರಿ ಸ್ಯಾಂಪಲ್ ಕಲೆಕ್ಟ್ ಮಾಡಿದ್ದಾರೆ ಅಧಿಕಾರಿಗಳು. ಕಾಮಗಾರಿ ಗುಣಮಟ್ಟದ ಪರೀಕ್ಷೆಗೆ ಮುಂದಾಗಿದ್ದಾರೆ ನೀರಾವರಿ ಅಧಿಕಾರಿಗಳು. ಕಲಬುರಗಿಯ ಎಡ್ರಾಮಿ ತಾಲೂಕಿನ ಇಜೇರಿ ಬಳಿ ಮಾಡ್ತಾ ಇದ್ದಂಥ ಕ್ಯಾನಲ್ ಕಾಮಗಾರಿ ಇದು. ಹೇಗೆ ನಡೀತಾ ಇದೆ ಈ ಕ್ಯಾನಲ್ ಕಾಮಗಾರಿ? ಇದರ ಗುಣಮಟ್ಟ ನೋಡಬೇಕಲ್ಲ. ಇದು ಕಳಪೆ ಅಂತ ನ್ಯೂಸ್ ಫಸ್ಟ್ ವರದಿ ಮಾಡಿತ್ತು. ಈ ಬೆನ್ನಲ್ಲೇ ಅಧಿಕಾರಿಗಳು ಈಗ ಸ್ಥಳಕ್ಕೆ ಭೇಟಿ ನೀಡಿ ಸ್ಯಾಂಪಲ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಕಾಮಗಾರಿ ಆರಂಭದಲ್ಲೇ ಕಳಪೆ ಕ್ವಾಲಿಟಿ ಮೆಟೀರಿಯಲ್ ಬಳಕೆ ಮಾಡಿದ್ದಂಥ ಆರೋಪ ಇದು. ಬರೋಬ್ಬರಿ 145 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿ, 144 ಕಿಲೋಮೀಟರ್ಗಳ ಉದ್ದ ಕ್ಯಾನಲ್ ಆಗಬೇಕು. ಇದನ್ನು ಯಾವ ಥರ ಮಾಡ್ತಾ ಇದ್ದಾರೆ ಅಂದರೆ ಕಳಪೆ ಕಾಮಗಾರಿನ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನ್ಯೂಸ್ ಫಸ್ಟ್ ವರದಿನ ಬಿತ್ತರ ಮಾಡಿತ್ತು. ಈಗ ಅಧಿಕಾರಿಗಳು ಎಚ್ಚೆತ್ಕೊಂಡು ಗುಣಮಟ್ಟದ ಪರೀಕ್ಷೆ ಯಾವ ರೀತಿಯ ಕ್ವಾಲಿಟಿ ಮೆಟೀರಿಯಲ್ ಇಲ್ಲಿ ಹಾಕ್ತಾ ಇದ್ದಾರೆ ಅನ್ನೋದನ್ನು ಚೆಕ್ ಮಾಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಬಜರಂಗಿ. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಬಜರಂಗಿ, ಘಟನೆಯನ್ನು ಸಂಪೂರ್ಣವಾಗಿ ವಿವರಿಸೋದಾದರೆ ಇದು ನ್ಯೂಸ್ ಫಸ್ಟ್ನ ಬಿಗ್ ಇಂಪ್ಯಾಕ್ಟ್. ಮಧುಸೂದನ್, ಖಂಡಿತವಾಗಿಯೂ ಕೂಡ ಕಲಬುರಗಿ ಜಿಲ್ಲೆಯ ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನಲ್ಲಿ ಮಲ್ಲಾಬಾದ್ ಏತ ನೀರಾವರಿ ಅನ್ನುವಂಥದ್ದು ರೈತರಿಗೆ ಒಂದು ರೀತಿಯಿಂದ ಕನಸಿನ ಮಾತಾಗಿತ್ತು. ಯಾಕಂದ್ರೆ ಕಳೆದ 40 ವರ್ಷಗಳಿಂದ ಏತ ನೀರಾವರಿಗೆ ಅಂದ್ರೆ ಈ ಭಾಗದಲ್ಲಿ ಕಾಲುವೆ ಕೆನಾಲ್ ಬಂದ್ರೆ ಆದ್ರೆ ಸಾಕಷ್ಟು ಅಂದ್ರೆ ನೀರಾವರಿ ಕೃಷಿ ಮಾಡಿ ಸಮೃದ್ಧಿ ಆಗ್ಬೋದು ಅನ್ನುವಂಥ ನಿರೀಕ್ಷೆ ಇಟ್ಕೊಂಡು 40 ವರ್ಷಗಳಿಂದ ರೈತರು ಹೋರಾಟಕ್ಕೆ ಮಾಡಿರ್ತಕ್ಕಂಥ ಸರ್ಕಾರ ಇದೀಗ ಏತ ನೀರಾವರಿ ಕಾಮಗಾರಿಗೆ ಚಾಲನೆ ಕೊಟ್ಟಿದೆ. ಆದರೆ ಬರೋಬ್ಬರಿ ಸುಮಾರು 8 ರಿಂದ 10 ಫೇಜ್ನಲ್ಲಿ ಒಂದು ಮಲ್ಲಾಬಾದ್ ಏತ ನೀರಾವರಿ ಕಾಮಗಾರಿ ನಡೀತಾ ಇದೆ. ಏನು ಕಳೆದ 1.5-2 ತಿಂಗಳ ಹಿಂದಷ್ಟೇ ಕಾಮಗಾರಿ ಆರಂಭ ಆಗಿರುವಂಥದ್ದು. ಯಡ್ರಾಮಿ ತಾಲೂಕಿನ ಇಜೇರಿ ಬಳಿ ಒಂದು ಕೆನಲ್ ಅಂದ್ರೆ ಲ್ಯಾಟ್ರಲ್ ಕಾಲುವೆ ಕಾಮಗಾರಿ ಆರಂಭ ಆಗಿದೆ. ಈ ಒಂದು ಮಲ್ಲಾಬಾದ್ ಏತ ನೀರಾವರಿ ಫಸ್ಟ್ನೇ ಫೇಜ್ ನಲ್ಲಿ ಏನು ಕಾಮಗಾರಿ ನಡೀತಾ ಇದೆ. 144 ಕಿಲೋಮೀಟರ್ ಉದ್ದದ ಸುಮಾರು 147 ಕೋಟಿ ವೆಚ್ಚದಲ್ಲಿ ಈ ಒಂದು ಕಾಮಗಾರಿ ನಡೀತಾ ಇದೆ. ಕಾಮಗಾರಿಯನ್ನ ಬಾಲಾಜಿ ಅನ್ನುವಂತ ಒಂದು ಕನ್ಸ್ಟ್ರಕ್ಷನ್ ಕಂಪನಿ ಕಾಮಗಾರಿ ನೀಡಲಾಗಿದೆ. ಆದರೆ ಕಾಮಗಾರಿ ಆರಂಭದಲ್ಲಿಯೇ ಕಳಪೆ ಗುಣಮಟ್ಟದ ವರ್ಕ್ ಮಾಡಲಾಗ್ತದೆ ಅನ್ನುವಂತ ಆರೋಪ ರೈತ ಮುಖಂಡರಿಂದ ಕೇಳಿ ಬಂದಿತ್ತು. ಯಾಕಂದ್ರೆ ಕಾಮಗಾರಿ ನಡೆಯುವ ಸಂದರ್ಭದಲ್ಲಿ ಕಾಮಗಾರಿ ಮುಗಿದ 15-21 ತಿಂಗಳ ಅಂತರದಲ್ಲಿಯೇ ರೈತರು ಒಂದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದಾಗ ಕೈಯಿಂದ ಕಿತ್ತಿದ್ರೆ ಆ ಒಂದು ಕೆನಲ್ ಕಾಮಗಾರಿಯನ್ನು ಮಾಡಲಾಗಿತ್ತು, ಅದನ್ನ ಕಿತ್ತಿ ಬರ್ತಾ ಇತ್ತು. ಒಂದ್ ಕಡೆಗೆ ಗುಣಮಟ್ಟದ ಸಿಮೆಂಟ್ ಬಳಕೆ ಮಾಡಿಲ್ಲ, ಮತ್ತೊಂದು ಕಡೆಗೆ ಈ ಒಂದು ಡಸ್ಟ್ ಏನು ಬರುತ್ತೆ, ಡಸ್ಟ್ ಅನ್ನ ಬಳಕೆ ಅಂದ್ರೆ ಶಾಂಡ್ ಬಳಕೆ ಮಾಡಬೇಕಾಗಿತ್ತು, ಅದರ ಬದಲಾಗಿ ಡಸ್ಟ್ ಅನ್ನ ಬಳಕೆ ಮಾಡಲಾಗಿದೆ. ಗುಣಮಟ್ಟದ ಅಂದ್ರೆ ಇಂತಿಷ್ಟು ಸೈಜ್ ಅನ್ನುವಂಥದ್ದು ಜಲ್ಲಿ ಕಲ್ಲಿರುತ್ತೆ, ಅದನ್ನು ಕೂಡ ಬಳಕೆ ಮಾಡಿಲ್ಲ ಅನ್ನುವಂತ ಆರೋಪ ರೈತರಿಂದ ಕೇಳಿ ಬಂದಿತ್ತು. ಆ ಹಿನ್ನೆಲೆಯಲ್ಲಿ ನ್ಯೂಸ್ ಫಸ್ಟ್ ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಏನು ವಿಸ್ತೃತ ಒಂದು ವರದಿ ಪ್ರಸಾರ ಅಂದ್ರೆ ಕಳೆದ ಮೇ ತಿಂಗಳು 20-21ನೇ ತಾರೀಕು ಒಂದು ವಿಸ್ತೃತ ಒಂದು ವರದಿಯನ್ನು ಪ್ರಸಾರ ಮಾಡಿತ್ತು. ಪ್ರಸಾರದ ನಂತರದಲ್ಲಿ ನೀರಾವರಿ ಇಲಾಖೆ ಅಧಿಕಾರಿಗಳು ಸದ್ಯಕ್ಕೆ ಎಚ್ಚೆತ್ತುಕೊಂಡು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಗುಣಮಟ್ಟ ವಿಭಾಗದ ಅಧಿಕಾರಿಗಳು, ಕ್ವಾಲಿಟಿ ಕಂಟ್ರೋಲ್ ವಿಭಾಗದ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆಗೆ ಕಾಮಗಾರಿ ಏತ ನೀರಾವರಿ ಕಾಮಗಾರಿ ಆರಂಭದಲ್ಲಿಯೇ ಕಳಪೆ ಗುಣಮಟ್ಟದ ಕಾಮಗಾರಿ ಮಾಡಲಾಗಿದೆ ಅನ್ನುವಂಥ ಆರೋಪ ಏನು ಕೇಳಿ ಬಂದಿತ್ತು. ಅದೇ ಸಂದರ್ಭದಲ್ಲಿ ಯಾವಾಗ ನ್ಯೂಸ್ ಫಸ್ಟ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಒಂದು ವರದಿ ಮಾಡಕ್ಕೆ ಮುಂದಾಗಿತ್ತು, ಆ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ನೀರಾವರಿ ಇಲಾಖೆಯ ಏನು ಡಬಲ್ ಆಗಿರ್ತಕ್ಕಂಥ ಓಂ ಪ್ರಕಾಶ್ ಅವರನ್ನ ಕೂಡ ಮಾತಾಡಿಸಿದ ಸಂದರ್ಭದಲ್ಲಿ ಅವರು ಖುದ್ದಾಗಿ ಒಪ್ಕೊಂಡಿದ್ರು. ಅಂದ್ರೆ ಗುಣಮಟ್ಟದ ಕ್ವಾಲಿಟಿ ಆಗಿಲ್ಲ, ತಪ್ಪಿನಿಂದ ಈ ರೀತಿಯ ಒಂದು ಕಳಪೆ ಕಾಮಗಾರಿ ಆಗಿದೆ ಅನ್ನುವಂಥದ್ದು ಖುದ್ದು ಡಬಲ್ ಅಧಿಕಾರಿಯೇ ಒಪ್ಪಿಕೊಂಡಿದ್ರು. ಇದೀಗ ನ್ಯೂಸ್ ಫಸ್ಟ್ ವರದಿ ನಂತರ ಎಚ್ಚೆತ್ತುಕೊಂಡಿರ್ತಕ್ಕಂಥ ಗುಣಮಟ್ಟ ವಿಭಾಗದ ಅಧಿಕಾರಿಗಳು, ಕ್ವಾಲಿಟಿ ಕಂಟ್ರೋಲ್ ವಿಭಾಗದ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡುವಂತಹ ಕೆಲಸ ಈಗ ಅಧಿಕಾರಿಗಳು ಮಾಡೋದಕ್ಕೆ ಮುಂದಾಗಿದ್ದಾರೆ. ಇನ್ನೇನು ಒಂದು ವಾರದಲ್ಲಿ ಈ ಒಂದು ಕ್ವಾಲಿಟಿ ಕಂಟ್ರೋಲ್ ನ ರಿಪೋರ್ಟ್ ಬರಬೇಕಾಗಿದೆ. ಕ್ವಾಲಿಟಿ ಕಂಟ್ರೋಲ್ ರಿಪೋರ್ಟ್ ಏನು ಬರುತ್ತೆ ಅನ್ನುವಂಥದ್ದು ಇಲ್ಲಿ ಮುಖ್ಯ ಆಗಿರುವಂತದ್ದು. ಆದ್ರೆ ಮೇಲ್ನೋಟಕ್ಕೆ ಕಳಪೆ ಕಾಮಗಾರಿ ಆಗಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಯಾಕಂದ್ರೆ ನ್ಯೂಸ್ ಫಸ್ಟ್ ವರದಿ ಮಾಡುವ ಸಂದರ್ಭದಲ್ಲೂ ಕೂಡ ರೈತರು ಕೈಯಿಂದನೇ ಟಚ್ ಮಾಡಿದ್ರೆ ಆ ಒಂದು ಕೆನಲ್ ಕಾಮಗಾರಿಯನ್ನು ಮಾಡಲಾಗಿದೆ ಅದನ್ನ
ಅದು ಕಿತ್ತಿ ಬರ್ತಾ ಇತ್ತು. ಹೀಗಾಗಿ ರೈತರು ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸಿ ಕಾಮಗಾರಿಯನ್ನ ತಡೆ ಹಿಡಿತೀನಿ ಅಂತ ಖಡಕ್ ಎಚ್ಚರಿಕೆ ಕೂಡ ಕೊಟ್ಟಿದ್ರು. ಯಾಕಂದ್ರೆ ರೈತರೇನು 40 ವರ್ಷಗಳಿಂದ ನೀರಾವರಿ ಯೋಜನೆಗಾಗಿ ಹೋರಾಟ ಮಾಡಿದ್ರೆ ಪೊಲೀಸರ ಲಾಠಿ ಏಟು ಕೂಡ ತಿಂದಿದ್ರು. ಇಷ್ಟು ಹೋರಾಟದ ನಂತರದಲ್ಲೂ ಕೂಡ ನಮಗೆ ಕಾಮಗಾರಿ ಆರಂಭ ಆಗಿದೆ ಅಂದ್ರೆ ಕಳಪೆ ಗುಣಮಟ್ಟದ ಕಾಮಗಾರಿ ಮಾಡಿ ರೈತರ ನಿರೀಕ್ಷೆಗೆ ತಣ್ಣೀರೇರಿಸುವಂತ ಕೆಲಸದಲ್ಲಿ ಅಧಿಕಾರಿಗಳು ಮತ್ತೆ ಕಾಂಟ್ರಾಕ್ಟರ್ ಮಾಡ್ತಾ ಇದ್ದಾರೆ ಅನ್ನುವಂತ ನೇರವಾದ ಆರೋಪ ಕೂಡ ಮಾಡಿದ್ರು. ಅದೇ ರೀತಿ ನ್ಯೂಸ್ ಫಸ್ಟ್ ವರದಿ ಮಾಡಿತ್ತು. ವರದಿಯ ನಂತರದಲ್ಲಿ ಇದೀಗ ಕ್ವಾಲಿಟಿ ಕಂಟ್ರೋಲ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಅಲ್ಲಿಂದ ಶಾಂಪಲ್ ಅನ್ನ ಕಲೆಕ್ಟ್ ಮಾಡಿ ಲ್ಯಾಬ್ಗೆ ಸದ್ಯಕ್ಕೆ ತೆಗೆದುಕೊಂಡು ಹೋಗಿರುವಂತದ್ದು. ಅಂದ್ರೆ ಬರೋಬ್ಬರಿ 1 ಕಿಲೋಮೀಟರ್ಗೆ 1 ಕೋಟಿ ವೆಚ್ಚ ಇಲ್ಲಿ ಈ ಒಂದು ಸರ್ಕಾರದಿಂದ ಕಾಮಗಾರಿ ಯೋಜನೆಗೆ ಖರ್ಚು ಮಾಡಲಾಗ್ತಾ ಇದ್ರೆ ಎಷ್ಟರ ಮಟ್ಟಿಗೆ ಗುಣಮಟ್ಟ ಆಗ್ತಾ ಇದೆ ಅನ್ನುವಂಥ ಸದ್ಯಕ್ಕೆ ಮುಖ್ಯ ಆಗಿರುವಂತದ್ದು. ರೈತರು ನೇರವಾಗಿ ಆರೋಪ ಮಾಡ್ತಾ ಇರುವಂತದ್ದು ಏನು ಅಂತಂದ್ರೆ ಗುಣಮಟ್ಟದ ಕ್ವಾಲಿಟಿ ಆಗದೆ ಇದ್ರೆ ಕಾಮಗಾರಿಯನ್ನು ನಾವು ತಡೆ ಹಿಡಿತೀವಿ ಅನ್ನುವಂತ ಖಡಕ್ ಎಚ್ಚರಿಕೆ ಈಗಾಗಲೇ ನೀರಾವರಿ ಇಲಾಖೆ ಮತ್ತೆ ಕಾಂಟ್ರಾಕ್ಟರ್ ಕೂಡ ಸದ್ಯಕ್ಕೆ ಕೊಟ್ಟಿರುವಂತದ್ದು. ನ್ಯೂಸ್ ಫಸ್ಟ್ ವರದಿ ನಂತರದಲ್ಲಿ ಇದೀಗ ಕಳಪೆ ಕಾಮಗಾರಿ ನಡೀತಾ ಇದೆ ಅನ್ನುವಂತ ಏನು ಆರೋಪ ಕೇಳಿ ಬಂದಿತ್ತು. ಆ ಹಿನ್ನೆಲೆಯಲ್ಲಿ ಕ್ವಾಲಿಟಿ ಕಂಟ್ರೋಲ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರೆ 1 ವಾರದ ನಂತರದಲ್ಲಿ ರಿಪೋರ್ಟ್ ಏನು ಬರುತ್ತೆ ಅನ್ನುವಂಥದ್ದು ಇಲ್ಲಿ ಮುಖ್ಯ ಆಗುತ್ತೆ. ಯಾಕಂದ್ರೆ ಬಜರಂಗಿ ನೀವು ಈಗಾಗಲೇ ಹೇಳ್ತಾ ಇದ್ರಿ 1 ಕಿಲೋಮೀಟರ್ಗೆ 1 ಕೋಟಿ ರೂಪಾಯಿ ಅಂತ. ಹಾಗಾದ್ರೆ ಅಕ್ರಮ ಮಾಡಿದವರ ವಿರುದ್ಧ ಏನ್ ಆಗಬಹುದು? ಈಗ ಏನಾದ್ರು ಪರೀಕ್ಷೆಯ ರಿಪೋರ್ಟ್ ಬಂದ್ರೆ? ಖಂಡಿತವಾಗಿಯೂ ಮಧುಸೂದನ್, ಯಾಕಂದ್ರೆ ರೈತರ ಸಾಕಷ್ಟು ನಿರೀಕ್ಷೆ ಇರತಕ್ಕಂಥ ಈ ಒಂದು ಮಲ್ಲಾಬಾದ್ ಏತ ನೀರಾವರಿ ಈಗಾಗಲೇ ಆರಂಭದಲ್ಲಿಯೇ ನ್ಯೂಸ್ ಫಸ್ಟ್ ವರದಿ ಮಾಡುವ ಸಂದರ್ಭದಲ್ಲಿ ರೈತರು ಸ್ಥಳಕ್ಕೆ ಭೇಟಿ ನೀಡಿ ಸಂದರ್ಭದಲ್ಲಿಯೇ ನೀರಾವರಿ ಇಲಾಖೆ ಡಬಲಿ ಆಗಿರ್ತಕ್ಕಂಥ ಓಂ ಪ್ರಕಾಶ್ ಅವರು ನೇರವಾಗಿ ಏನು ಮಾಧ್ಯಮದ ಜೊತೆ ಮಾತಾಡಬೇಕಾದ್ರೆ ಒಪ್ಕೊಂಡಿರುವಂತದ್ದು. ಅಂದ್ರೆ ಕಣ್ತಪ್ಪಿನಿಂದ ಏನೋ ಆಗಿರಬಹುದು, ಡಸ್ಟ್ ಅನ್ನ ಬಳಕೆ ಮಾಡಲ್ಲ ಅಂದ್ರೆ ಕ್ವಾಲಿಟಿ ಆಗಿಲ್ಲ ಅಂತಂದ್ರೆ ಅದನ್ನ ರಿಪೀಟ್ ತೆಗೆದು ಕಾಮಗಾರಿ ಮಾಡ್ತೀವಿ ಅನ್ನುವಂತ ಮಾತು ಅವರು ಹೇಳಿದ್ರು. ಅಂದ್ರೆ ಆರಂಭದಲ್ಲಿ ಕಳಪೆ ಗುಣಮಟ್ಟದ ಕಾಮಗಾರಿ ಆಗಿದೆ ಅನ್ನುವಂತ ಮಾತು ಖುದ್ದು ಡಬಲಿ ಅವರು ಹೇಳಿರೋದ್ರಿಂದಾಗಿ ಈಗ ಕ್ವಾಲಿಟಿ ಕಂಟ್ರೋಲ್ ನ ಅಧಿಕಾರಿಗಳು ಬಂದು ಅಲ್ಲಿಂದ ಶಾಂಪಲ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಆ ರಿಪೋರ್ಟ್ ಬಂದ ನಂತರದಲ್ಲಿ ಕಾಂಟ್ರಾಕ್ಟರ್ ವಿರುದ್ಧ ಏನು ಕ್ರಮ ಕೈಗೊಳ್ತಾರೆ ಅನ್ನುವಂಥದ್ದು ಒಂದ್ ಕಡೆ ಮುಖ್ಯ. ಆದ್ರೆ ಆ ಕೆನಲ್ ಕಾಮಗಾರಿ ಮಾಡಬೇಕಾದ್ರೆ ಅಲ್ಲಿರ್ತಕ್ಕಂಥ ವೀಕ್ಷಣೆ ಮಾಡ್ಬೇಕಂತ ಜೆ ಆಗಿರ್ಬೋದು, AW ಆಗಿರ್ಬೋದು, ಆ ಅಧಿಕಾರಿಗಳು ಏನು ಮಾಡ್ತಾ ಇದ್ರು ಅಂದ್ರೆ ಕಳಪೆ ಗುಣಮಟ್ಟದ ಕಾಮಗಾರಿ ಆಗ್ತಾ ಇದ್ರು ಕೂಡ ಆ ಅಧಿಕಾರಿಗಳು ಯಾವ ರೀತಿಯಿಂದ ಕೆಲಸವನ್ನ ತೆಗೆದುಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ಮುಖ್ಯ ಆಗುತ್ತೆ. ಆದ್ರೆ ನೇರವಾಗಿ ರೈತರು ಹೇಳ್ತಾ ಇರುವಂತದ್ದು ಇಷ್ಟನೇ, ಕಳಪೆ ಕಾಮಗಾರಿ ಮಾಡಿ ಏನು ಏತ ನೀರಾವರಿ ಕಾಮಗಾರಿಯ ಹಣ ಇದೆ ಅದನ್ನ ಲೂಟಿ ಹೊಡೆಯುವಂತ ಕೆಲಸ ಅಧಿಕಾರಿಗಳು ಕಾಂಟ್ರಾಕ್ಟರ್ ಮಾಡ್ತಾ ಇದ್ದಾರೆ ಅನ್ನುವಂತ ನೇರವಾಗಿ ಆರೋಪ ಮಾಡಿರುವಂತದ್ದು. ಅದೇ ರೀತಿಯಾಗಿ ನ್ಯೂಸ್ ಫಸ್ಟ್ ಕೂಡ ಕಳಪೆ ಕಾಮಗಾರಿಯ ಆರೋಪದ ಕುರಿತಂತೆ ವಿಸ್ತೃತವಾದ ಒಂದು ವರದಿ ಪ್ರಸಾರ ಮಾಡಿದ್ದು. ವರದಿ ಪ್ರಸಾರ ನಂತರ ಕ್ವಾಲಿಟಿ ಕಂಟ್ರೋಲ್ ಅಧಿಕಾರಿಗಳು ಭೇಟಿ ನೀಡಿ ಸ್ಯಾಂಪಲ್ ನ ಕಲೆಕ್ಟ್ ಮಾಡಿಕೊಂಡು ಹೋಗಿದ್ದಾರೆ. ರಿಪೋರ್ಟ್ ಬಂದ ನಂತರದಲ್ಲಿ ಆ ರಿಪೋರ್ಟ್ ಏನ್ ಹೇಳುತ್ತೆ ಅನ್ನೋದು ಸದ್ಯಕ್ಕೆ ಮುಖ್ಯ ಆಗುತ್ತೆ. ಮಧುಸೂದನ್, ಧನ್ಯವಾದ ಬಜರಂಗಿ ನಿಮ್ಮ ಮಾಹಿತಿಗೆ.